ಫ್ರೆಂಡ್ಸ್, ವೆಲ್ಕಮ್ ಟು ಹನಿರೊಕ್ಕನ್ ಯೂಟ್ಯೂಬ್ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ನಾವು ಸಂಜೆ ಹೊತ್ತಿಗೆ ದೋಸೆ ಮತ್ತು ಪಲ್ಯ ಮಾಡಿ ತಿಂತೇವೆ. ಆ ದೋಸೆ ನೋಡಿ, ಈ ಥರ ಸಾಫ್ಟ್ ಆದ ಬನ್ ಥರ ಇರುತ್ತೆ ದೋಸೆ. ಈ ಥರ ಹೆಸರುಕಾಳು ಪಲ್ಯ ಮತ್ತು ದೋಸೆ ಮಾಡೋದು. ಈಗ ದೋಸೆ ಮತ್ತು ಹೆಸರುಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಉಬ್ಬಿಟ್ಟಿದ್ದು ಇಲ್ಲಿ ಒಂದು 2 ಪಾವು ಅಕ್ಕಿ ಮತ್ತು ಒಂದು 100 ಗ್ರಾಮ್ ಉದ್ದಿನ ಬೇಳೆ ನೆನೆಸಿ ನೈಟೇ ನೆನೆಸಿದ್ದು. ಇದನ್ನು ಬೆಳಗ್ಗೆ ರುಬ್ಬಿ ಇಟ್ಟಿದ್ದು. ಇವಾಗ ಸಂಜೆ ದೋಸೆ ಮಾಡಲಿಕ್ಕೆ ಈಗ ಚೆನ್ನಾಗಿ ದೋಸೆ ಇಟ್ಟು ಉಬ್ಬು ಬಂದಿದೆ. ಇದಕ್ಕೊಂದು ಪಲ್ಯ ರೆಡಿ ಮಾಡ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ, ಒಂದು 2 ಪೀಸ್ ಚಕ್ಕೆ, 1 ಲವಂಗ, 1 ಏಲಕ್ಕಿ, 1 ಸ್ಪೂನ್ ಆಗೋಷ್ಟು ಧನಿಯಾ, ಒಂದು ಅರ್ಧ ಸ್ಪೂನು ಜೀರಿಗೆ, ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಮೊಳಕೆ ಹೆಸರಿನ ಕಾಳು ದೋಸೆ ಪಲ್ಯ ಮಾಡೋದು. ಇದಕ್ಕೆ ಒಂದು 6 ರಿಂದ 8 ಒಣ ಮೆಣಸು, ಒಂದು ಅರ್ಧ ಚಿಪ್ಪು ತೆಂಗಿನ ತುರಿ, ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, ಅರ್ಧ ಸ್ಪೂನ್ ಅರಿಶಿನ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ. ಇವಿಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹೆಸರು ಕಾಳು ಮೊಳಕೆ ಮಾಡಿಟ್ಟಿದ್ದು. ಈ ದೋಸೆಗೆ ಇದ್ರದ್ದು ಪಲ್ಯ ಮಾಡೋದು. ಇವಾಗ ಇದು ಫ್ರೈ ಆಗಿದೆ. ಇವತ್ತು ಹೆಸರು ಕಾಳು ಬೇಯಿಸಲಿಕ್ಕೆ ಒಂದು ಕುಕ್ಕರಿಗೆ ಸ್ವಲ್ಪ ತೆಂಗಿನ ಎಣ್ಣೆ, ಒಂದು 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದು. ಇದಕ್ಕೀಗ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡಿದ್ದು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಒಂದು ದೊಡ್ಡ ಟೊಮೊಟೊ ಕಟ್ ಮಾಡಿದ್ದು. ಟೊಮೊಟೊ ಫ್ರೈ ಆಗಿದೆ. ಈಗ ಮೊಳಕೆ ಬಚ್ಚಿದ್ದು ಹೆಸರು ಕಾಳು. ಇವಾಗ ಹೆಸರು ಕಾಳಿಗೆ ಬೇಯಲಿಕ್ಕೆ ಉಪ್ಪು, ನೀರು ಸ್ವಲ್ಪ. ಇದನ್ನು 1 ವಿಸಿಲ್ ಹಾಕಬೇಕು. ಇದು 1 ವಿಸಿಲ್ ಆಗಿದೆ. ಚೆನ್ನಾಗಿ ಬೆಂದಿದೆ. ಈಗ ಬೆಂದಿದೆ ಚೆನ್ನಾಗಿ. ಇದಕ್ಕೆ ಇವಾಗ ಮಿಕ್ಸಿ ಮಾಡಿದ ಖಾರ, ಇದಕ್ಕೆ ನೀರು ಕಡಿಮೆ ಹಾಕಬೇಕು. ಈ ಥರ ಇಷ್ಟೊಂದು ಗಟ್ಟಿನೇ ಇರಬೇಕು ಪಲ್ಯ ಥರ ಇದು. ಇವಾಗ ಇದನ್ನು ಚೆನ್ನಾಗಿ ಉಪ್ಪು ಖಾರ ನೋಡ್ಕೊಂಡು ಉಪ್ಪು ಬೇಕಾದರೆ ಹಾಕಿ ಕುದಿಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಒಗ್ಗರಣೆ. ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಬೇವಿನ ಸೊಪ್ಪು ಹಾಕಿ ತೆಂಗಿನೆಣ್ಣೆ ಹಾಕಿದ್ದು ಒಗ್ಗರಣೆ. ಇದಕ್ಕೆ ಇವಾಗ ಪಲ್ಯ ರೆಡಿಯಾಗಿದೆ. ಹಿಟ್ಟನ್ನು ಈ ಥರ ದಪ್ಪ ದಪ್ಪ ದೋಸೆ ಹಾಕೋಬೇಕು. ನೋಡಿ, ಇಷ್ಟು ದಪ್ಪ ದಪ್ಪ ಇರುತ್ತೆ. ಇದು ಬಂದ್ ದೋಸೆ ರೆಡಿಯಾಗಿದೆ. ಇಷ್ಟು ದಪ್ಪ ಇರುತ್ತೆ, ಬಂತನೇ ಸಾಫ್ಟ್ ಆಗಿರುತ್ತೆ. ದೋಸೆ ಪಲ್ಯ ರೆಡಿಯಾಗಿದೆ. ಕೃಷ್ಣ ಅಷ್ಟಮಿಯ ವಿಶೇಷ ತಿಂಡಿ ಉಂಡೆ ಮತ್ತು ಇದಕ್ಕೆ ದೋಸೆ ಪಲ್ಯ ರೆಡಿಯಾಗಿದೆ.